ಮತ್ತೆ ಮುನ್ನೆಲೆಗೆ ಬಂದಿದೆ ಜನಾರ್ದನ ರೆಡ್ಡಿಯವರು ಬಿಜೆಪಿ ಸೇರ್ಪಡೆಯ ವಿಚಾರ. ಶ್ರೀರಾಮುಲು ಪರವಾಗಿ ಬಂದು ಅವರು ಪ್ರಚಾರ ಮಾಡ್ತಾರಾ, ಜೊತೆಯಲ್ಲಿ ನಿಂತ್ಕೊಳ್ತಾರಾ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜಗದೀಶ್ ಶೆಟ್ಟರ್ ಬಳಿಕ ಜನಾರ್ದನ ರೆಡ್ಡಿ ಸೇರ್ಪಡೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಶೆಟ್ಟರ್ ಬಿಜೆಪಿ ಸೇರಿದ್ರು, ರೆಡ್ಡಿ ಮಾತ್ರ ಕೇಸರಿ ಮನೆ ಸೇರ್ಲಿಲ್ಲ. ಬಟ್ ಈಗ ಬಿಜೆಪಿ ಸೇರ್ಪಡೆಯ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಬಿಜೆಪಿಗೆ ಜನಾರ್ದನ ರೆಡ್ಡಿ ಬಂದ್ರೆ ನಮಗೂ ಕೂಡ ಬಲ ಬರುತ್ತೆ. ರೆಡ್ಡಿ ಆಪ್ತ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ನಿರೀಕ್ಷೆ ಇದೆ. ಕಾರಣ ಈ ಹಿಂದೆ ಎಲ್ಲ ಇಬ್ರು ಆಪ್ತರೇ ಆಗಿದ್ರು, ಒಟ್ಟೊಟ್ಟಿಗೆ ರಾಜಕಾರಣದಲ್ಲಿ ಎಂಟ್ರಿ ಕೊಟ್ಟು ರಾಜಕಾರಣದಲ್ಲಿ ಯಾವ ರೀತಿ ಬೆಳೆದ್ರು ಎಲ್ಲವನ್ನ ಕೂಡ ನೋಡಿದ್ವಿ. ಬಟ್ ಈಗ ಮತ್ತೊಮ್ಮೆ ಆ ಸನ್ನಿವೇಶ ನಿರ್ಮಾಣ ಆಗೋ ಸಾಧ್ಯತೆಗಳು. ಬಳ್ಳಾರಿ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಈಗಾಗಲೇ ಬಳ್ಳಾರಿಯ ಬಿಜೆಪಿ ಲೋಕಸಭೆ ಅಭ್ಯರ್ಥಿಯಾಗಿ ಶ್ರೀರಾಮುಲು ಅವರನ್ನು ಅಧಿಕೃತವಾಗಿ ಅನೌನ್ಸನ್ನು ಮಾಡಿದ್ದಾರೆ. ಈಗಾಗಲೇ ಎರಡೂ ಜಿಲ್ಲೆಗಳಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ತುಕಾರಾಮ್ ಅವ್ರನ್ನ ಕೂಡ ಕಾಂಗ್ರೆಸ್ಸಿಂದ ಕೇಳಿಸ್ತಕ್ಕಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ಈಗಾಗಲೇ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀರಿ. ಅಪೋಸಿಟ್ ಕ್ಯಾಂಡಿಡೇಟು ಅನ್ನೋ ಒಂದು ಹಂತದಲ್ಲಿ ಫೈನಲ್ ಆಗಿದೆ. ಯಾವ ರೀತಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ನೋಡ್ರಿ, ನಾವು ಕಳೆದ 25 ವರ್ಷಗಳಿಂದ ನಾನು ನೋಡ್ಕೊತ ಬಂದರೆ 1999ರಿಂದ ಇಲ್ಲಿ ತನಕ 1999ರಲ್ಲಿ ಸುಷ್ಮಾ ಸ್ವರಾಜ್ ಅವರು ಸೋತಿರೋದರು. ಅಲ್ಲಿ ನಿಂತ ನಾವು ಕರುಣಾಕರ್ ರೆಡ್ಡಿಯವ್ರನ್ನ ಈ ಜಿಲ್ಲೆ ಜನರು ಗೆಲ್ಲಿಸಿದ್ದಾರೆ. ಕರುಣಾಕರ್ ರೆಡ್ಡಿಯವ್ರ ನಂತರ ಶಾಂತಕ್ಕವ್ರು ಎಷ್ಟೇ ಮೀಸಲು ಕ್ಷೇತ್ರದಿಂದ ಶಾಂತಕ್ಕವ್ರನ್ನ ಗೆಲ್ಲಿಸೋಂಥ ಕೆಲಸ ಮಾಡಿದ್ದಾರೆ. ನಂತರ ದಿನಗಳಲ್ಲಿ ನನಗೆ ಅವಕಾಶ ಬಂದಂಥ ಟೈಮಲ್ಲಿ ರಾಮುಲುವ್ರನ್ನ ಕೂಡ 3ನೇ ಬಾರಿ ಗೆಲ್ಲಿಸೋಂಥ ಕೆಲಸ ಮಾಡಿದ್ದಾರೆ. ನಾನು ಆದ ನಂತರ ಒಂದು ಉಪಚುನಾವಣೆ ನಡೀತು. ಒಂದೇ ಒಂದು ಸಾರಿ ಕಾಂಗ್ರೆಸ್ ಗೆದ್ದಿರೋಂಥದ್ದು, ಉಗ್ರಪ್ಪ ಅವ್ರು ಗೆದ್ದರು. ಆಮೇಲೆ ಪುನಃ ದೇವೇಂದ್ರಪ್ಪನವ್ರನ್ನ ಗೆಲ್ಲಿಸಿದ್ರು. ಅಂದರೆ 5 ಬಾರಿಯಲ್ಲಿ 1 ಬಾರಿ ಮಾತ್ರ ಉಪಚುನಾವಣೆಯಲ್ಲಿ ಸೋತೋಗಿದ್ವಿ. ಇವು 4 ಬಾರಿಗಳು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಅಂದರೆ ಕ್ಲಿಯರ್ ಆಗಿ ಏನಂದರೆ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಕ್ರೆಡಿಬಿಲಿಟಿ ಉಳಿಸ್ಕೊಂಡಿದ್ದಾರೆ. ತುಕಾರಾಮ್ ಅವರು ಬಂದರೆ ಅವರು ಸತತ 5 ಬಾರಿ MLA ಆದಂಥವ್ರು ಯಾವ ರೀತಿ ಎಲ್ಲ ಫೇಸ್ ಮಾಡ್ತಾರೆ? ನಾನು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ